ಶುಭ ಮುಂಜಾನೆ ಗೆಳೆಯರೆ. ಇವತ್ತು ಮತ್ತೆ ನಾನು ಪ್ರೇಮಾಯತನಕ್ಕೆ ಬಂದಿದ್ದೇನೆ. ಪಂಡಿತ್ ತಾರಾನಾಥರ ಆಶ್ರಮಕ್ಕೆ ಮತ್ತು ಅವರ ಸಮಾಧಿ ಇರ್ತಕ್ಕಂಥ ಸ್ಥಳ. ಏನಂದರೆ ಬೆಳಿಗ್ಗೆ ನಾವು ನಮ್ಮ ಬೆಂಗಳೂರು ಗೆಳೆಯರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ರಲ್ಲ, ಅವ್ರಿಗನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದು ಒಂದು ತಾಸು ಇಲ್ಲಿ ಎಲ್ಲ ದರ್ಶನ ಮಾಡಿಸ್ಕೊಂಡು ಈ ಪ್ರೇಮಾಯತನದ ಪರಿಚಯ, ಪಂಡಿತ್ ತಾರಾನಾಥರ ಒಂದು ಪರಿಚಯವನ್ನು ಮಾಡಿಸಿ, ಆಮೇಲೆ ಇಲ್ಲಿ ಆಶ್ರಮ ಸುತ್ತೆಲ್ಲ ತಿರುಗಾಡಿಸಿ ಇಲ್ಲಿ ಏನು ಚಟುವಟಿಕೆ ನಡೀತಿದೆ ಅವೆಲ್ಲ ತೋರಿಸಿ, ಮತ್ತು ಇಲ್ಲೇ ಒಂದು ಸ್ವಲ್ಪ ಉಪಹಾರವನ್ನು ತೆಗೆದುಕೊಂಡು ಅವರಿಗೆ ಮುಂದೆ ತಮ್ಮ ಪ್ರಯಾಣ ಮಂತ್ರಾಲಯಕ್ಕೆ ಅವರು ಗುರುರಾಯರ ದರ್ಶನಕ್ಕೆ ಹೋದರು. ಸೊ ಅವರಿಗೆಲ್ಲ ಇದೆಲ್ಲ ತೋರಿಸಿ ಇಲ್ಲಿ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ, ಉಚಿತ ಆರೋಗ್ಯವನ್ನು ಸೇವೆ ಒದಗಿಸ್ತಾರೆ. ಮತ್ತು ಈ ಕಡೆ ಏನು ಶಿಕ್ಷಣ, ಉಚಿತ ಶಿಕ್ಷಣ, ಲೈಬ್ರರಿ ಇದೆ, ಕಂಪ್ಯೂಟರ್ ಲ್ಯಾಬ್ಗಳಿದ್ದಾವೆ ಆಶ್ರಮದಲ್ಲಿ, ಸರಿನಾ. ಆಮೇಲೆ ಇಲ್ಲಿ ಮಹಿಳೆಯರಿಗೆ ಸ್ವ ಉದ್ಯೋಗ ಸಬಲೀಕರಣ, ಮಹಿಳಾ ಸಬಲೀಕರಣದ ಕೆಲಸಗಳು ಸಹ ಇಲ್ಲಿ ಆಗ್ತಾ ಇವೆ. ಸೊ ಹಲವಾರು ಜನ ಬೆಳಗ್ಗೆ ಇಲ್ಲಿ ಉಪಹಾರ ಸೇವಿಸಬೇಕಂತ ಬಂದು, ಏನು ಯಾರು ನಿರ್ಗತಿಕರಂತೀವಿ ಅವರೆಲ್ಲ ಬಂದು ಇಲ್ಲಿ ಊಟ ಮಾಡಿ ಹೋದರು. ಸೊ ಇದು ಒಂದು ಪ್ರೇಮಾಯತನದ ಒಂದು ಬಿಲ್ಡಿಂಗ್. ಇದು 1921 ಆಶ್ರಮ ಸ್ಥಾಪನೆ ಮಾಡಿದರು ತಾರಾನಾಥರು. ಅವಾಗೆಲ್ಲ ಗುಡಿಸಲುಗಳಿದ್ವಿ. ನಂತರ ಕ್ರಮೇಣ ಅದು ಕಾಲಕ್ಕೆ ಅಭಿವೃದ್ಧಿ ಹೊಂದಿ, ಜೀರ್ಣೋದ್ಧಾರ ಹೊಂದಿ ಬೇರೆ ಬೇರೆ ರೂಪವನ್ನು ತಾಳಿತು. ಆ ನಿಟ್ಟಿನಲ್ಲಿ ಇದನ್ನು ITC ಬಿಲ್ಡಿಂಗ್ ಅಂತ ಕರಿತಾ ಇದ್ರು ಮೊದಲು. ಈ ಒಂದು ಕಟ್ಟಡ ನಿರ್ಮಾಣ ಆಗಿದ್ದು 1934. ಇಲ್ಲಿ ನೋಡ್ಬೋದು ಪ್ರೇಮಾಯತನ ಅಂತ ಬರೆದಿದ್ದಾರೆ. ಸೊ ಇದೆಲ್ಲ ಪ್ರೇಮಾಯತನದ ಆಶ್ರಮದ ಸಂಕೀರ್ಣ. ಇದು ಅಲ್ಲಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಬೇರೆ ಬೇರೆ ಚಟುವಟಿಕೆ, ಕಂಪ್ಯೂಟರು, ಆಮೇಲೆ ಶಿಕ್ಷಣ, ಉಚಿತ ಅನ್ನದಾಸೋಹ, ಮಹಿಳಾ ಸಬಲೀಕರಣ, ಈ ಥರ ಸಮಾಜಮುಖಿ ಕೆಲಸಗಳು. ಆಮೇಲೆ ಮುಖ್ಯವಾಗಿ ಉಚಿತ ಆರೋಗ್ಯ. ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಏನು ತೊಂದರೆ ಆದ ತಕ್ಷಣ ಫಸ್ಟ್ ಅವ್ರು ಬರೋದೇ ಇಲ್ಲಿಗೆ ಟ್ರೀಟ್ಮೆಂಟ್ಗೆ. ಹಾವು ಕಚ್ತು ಅಥವಾ ಏನಾದರೂ ಬಿದ್ದರು, ಗಾಯ ಮಾಡಿಕೊಂಡ್ರು, ಜ್ವರ ಬಂದರು ಅಲ್ವಾ, ಆಮೇಲೆ ಏನಾದರೂ ಆ್ಯಂಬುಲೆನ್ಸ್ ಸೇವೆ ಬೇಕಂದರೆ ಇಲ್ಲಿ ಶಿಲ್ಪಾ ಮೆಡಿಕೇರ್ ಅವರು ಕೊಟ್ಟ ಆ್ಯಂಬುಲೆನ್ಸ್ ಇದೆ, ನೋಡ್ಬೋದು ಈ ಥರ. ಸೊ ಎಲ್ಲ ರೀತಿಯ ಸಮಗ್ರ ಸಮಾಜಮುಖಿ ಕೆಲಸಗಳನ್ನು ಇಲ್ಲಿ ಚಿರೋ ಟ್ರಸ್ಟ್ ಮುಖಾಂತರ ಈ ಆಶ್ರಮದಲ್ಲಿ ನಡೀತಾ ಇದೆ. ಸೊ ನಾನು ಸುಮಾರು ದಿವಸ ಆಗಿತ್ತು ಬಂದಿದ್ದಿಲ್ಲ. ಇವತ್ತು ನಾನು ರಾಯಚೂರಿಗೆ ಬರೋನಿದ್ದೆ. ನಮ್ಮ ಗೆಳೆಯರು ಮಂತ್ರಾಲಯಕ್ಕೆ ಹೋಗೋರಿದ್ರು. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ, ಸರ್ ಇಲ್ಲೇ ಮಂತ್ರಾಲಯಕ್ಕೆ ಇಳ್ಕೊಂಡು ನಾನು ನಿಮ್ಗೆ ಆಶ್ರಮ ದರ್ಶನ ಮಾಡಿಸ್ತೀನಿ, ಆಮೇಲೆ 1 ಅವರ್ ನೋಡಿಕೊಂಡು ನೀವು ಮಂತ್ರಾಲಯಕ್ಕೆ ಹೋಗಿ ಅಂದರೆ ಅವರು ಸಹ ಸಂತೋಷದಿಂದ ಒಪ್ಕೊಂಡ್ರು. ಬಂದು ನೋಡಿ ಭಾಳ ಸಂತೋಷಪಟ್ಟರು, ಭಾಳ ಖುಷಿಯಾಯಿತು. ಈ ಥರ ಇಲ್ಲಿ ಆಶ್ರಮ ಇದೆ, ಈ ಥರ ಇಲ್ಲಿ ಚಟುವಟಿಕೆ ನಡೀತಾ ಇದೆ, ಈ ಥರ ಪಂಡಿತ್ ತಾರಾನಾಥರ ಒಬ್ಬ ವ್ಯಕ್ತಿ ಈ ಥರ ಸಾಧನೆಗಳನ್ನು ಮಾಡಿ 100 ವರ್ಷ ಹಿಂದೆ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ದಿಲ್ಲ. ನಮ್ಗೆ ಭಾಳ ಖುಷಿ ಆಯ್ತು ಅಂತ ಹೇಳಿದ್ದಾರೆ. ಸರಿ, ಈಗ ನಾನು ಹೊರಡ್ಬೇಕು ರಾಯಚೂರಿಗೆ. ಟ್ರೈನ್ ಇದೆ 11 ಗಂಟೆಗೆ. ಈಗ ಹೊರಡ್ತೀನಿ ನಾನು. ಓಕೆ, ಬಾಯ್.